ಮೈಸೂರಿನ ಅಗ್ರಹಾರ ವೃತ್ತದಲ್ಲಿರುವ ಕಂಟಿಮಲ್ಲಣ್ಣ ಬಸ್ ನಿಲ್ದಾಣದ ಬಳಿ ಬಿಸಿಲಿನ ತಾಪಮಾನ ಹೆಚ್ಚಾಗಿರುವುದರಿಂದ ಸಾರ್ವಜನಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಜನರಿಗಾಗಿ ಸೇವಾ ಸಮಿತಿ ಅಧ್ಯಕ್ಷರಾದ ಮಹೇಶ್ ಕುಮಾರ್ ಅವರಿಂದ ಉಚಿತ ಕುಡಿಯುವ ನೀರಿನ ಕ್ಯಾನಿನ ವ್ಯವಸ್ಥೆ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಕುದೇರು ಮಠದ ಕಿರಿಯ ಶ್ರೀಗಳಾದ ಶ್ರೀ ಇಮ್ಮಡಿ ಗುರುಲಿಂಗ ಸ್ವಾಮಿಯವರ ಅಮೃತ ಹಸ್ತದಿಂದ ಉದ್ಘಾಟನೆಗೊಂಡಿತು. ಮುಖ್ಯ ಅತಿಥಿಗಳಾಗಿ ಚಲನಚಿತ್ರ ನಿರ್ಮಾಪಕರಾದ ಕೊರಿಯರ್ ವೆಂಕಟೇಶ್, ಬಸವ ಬಳಗ ಒಕ್ಕೂಟದ ಅಧ್ಯಕ್ಷರಾದ ಚಂದ್ರಶೇಖರ್, ಆರಾಧ್ಯ ಮಹಾಸಭಾ ಅಧ್ಯಕ್ಷರಾದ ಸೋಮಶೇಖರ್ ಆರಾಧ್ಯ, ಕೆಆರ್ ಬ್ಯಾಂಕ್ ಅಧ್ಯಕ್ಷರಾದ ಬಸಪ್ಪ, ಪ್ರತಿಧ್ವನಿ ಪ್ರಸಾದ್, ಕನ್ನಡ ಕ್ರಾಂತಿ ದಳದ ಅಧ್ಯಕ್ಷರಾದ ತೇಜಸ್ವಿ ನಾಗಲಿಂಗಸ್ವಾಮಿ, ತಾಯೂರು ವಿಠಲಮೂರ್ತಿ, ಜ್ಞಾನಜ್ಯೋತಿ ಪ್ರತಿಷ್ಠಾನ ಕಾರ್ಯದರ್ಶಿ ನಂಜುಂಡಸ್ವಾಮಿ, ಗಣೇಶ್ ಮೂರ್ತಿ, ಶ್ರೀರಾಂಪುರ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕಮಲ ನಟರಾಜ್, ಮಹಿಳಾ ಮುಖಂಡರಾದ ಮಹದೇವಮ್ಮ, ಇನ್ನು ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಜನರಿಗಾಗಿ ಸೇವಾ ಸಮಿತಿ ಟ್ರಸ್ಟ್ನಿಂದ ಅಧ್ಯಕ್ಷರಾದ ಮಹೇಶ್ ಅವರು ಮತ್ತೆ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಗಣ್ಯಮಹನೀಯರು, ನಮ್ಮ ಬಸವ ಬಳಗದ ಅಧ್ಯಕ್ಷರಾದ ಬಸವ ಚಂದ್ರಶೇಖರ್ ಅವರು, ಇಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯಮಹನೀಯರು, ಕೊರಿಯರ್ ವೆಂಕಟೇಶ್ ಅವರು, ಬಸಪ್ಪನವರು, ಇಲ್ಲಿ ಎಲ್ಲ ಭಕ್ತ ಮಹಾಶಯರು ಏನಿವತ್ತು ಈ ಕಾರ್ಯಕ್ರಮವನ್ನು ಮಹೇಶ್ ಅವರು ತುಂಬಾ ಯಾವಾಗ್ಲೂ ಅವರು ಒಂದು ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಪ್ರಚಾರಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಎಲ್ರಿಗೂ ಮುಖ್ಯವಾಗಿ ಆಹಾರಕ್ಕಿಂತ ನೀರು ಮುಖ್ಯ. ಈಗ ಒಂದು ಬಸ್ಸನ್ನು ಬಂದು ಇಳಿದ ತಕ್ಷಣ ಎಷ್ಟೋ ಜನ ನೀರು ಕುಡಿಯಕ್ ಬಂದ್ರು, ಆ ನೀರು ಸಿಕ್ತಂದ್ರೆ ಅಂದ್ರೆ ಬಹಳ ಕಷ್ಟ ಆಯ್ತದೆ. ಆದ್ರೆ ಅದೇ ರೀತಿ ಈ ಸೇವಾ ಟ್ರಸ್ಟ್ ಅವರು ಬಹಳ ಇಂಥ ಕೆಲಸಗಳನ್ನು ಬಹಳ ಯಶಸ್ವಿಯಾಗಿ ನಡ್ಕೊಂಡು ಬರ್ತಾ ಇದ್ದಾರೆ. ರಾಜಕಾರಣಿಗಳಾಗ್ಬೋದು, ಕಾರ್ಪೊರೇಟರ್ಗಳು ಎಲೆಕ್ಷನ್ ಬರುತ್ತೆ ಅಂತ ಎಲ್ಲರೂ ಪ್ರಚಾರಕ್ಕೋಸ್ಕರ ಮಾಡ್ಕೊಂಡ್ರೆ ಅದು ಆಗ್ಬಾರ್ದು. ಫಸ್ಟ್ ಈ ಬಿಸಿಲು ತಾಪದಲ್ಲಿ ನೀರಿನ ಅವಶ್ಯಕತೆ ಬಹಳ ಇದೆ. ಒಂದು ಗುಟಕ್ಕೂ ನೀರು ಕೂಡಿಸಿದ್ರೆ ಎಷ್ಟೋ ಒಂದು ಪ್ರಾಣ ಬರ್ತದೆ. ಇವತ್ತು ಬಸ್ಸಲ್ಲಿ ಇಬ್ರು ಪೇಷಂಟ್ ಗಳು ಹೇಳುದು ಅವ್ರು ನೀರಿಗೆ ತಡಕಾಡ್ತಿರೋ, ನೀರು ಕೊಟ್ಟೋದು ಅವ್ರಿಗೆ ಏನೋ ಒಂಥರ ಪಂಚಾಮೃತ ಕೊಟ್ಟಂಗ ಆಗ್ಬಿಟ್ಟಿದೆ. ಅದೇ ರೀತಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಹೇಶ್ ಅವರು ಅವ್ರ ತಂಡದವರೆಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದು ನಮ್ಮ ಮೈಸೂರು ನಗರದಲ್ಲಿ ಈ ಜಾಗದಲ್ಲಿ ಜನ ಜಾಸ್ತಿ ಓಡಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ನೀರು ಮುಖ್ಯ. ಊಟ ಫಸ್ಟ್ ನೀರು ಕುಡಿದ್ಮೇಲೆ ಊಟ ಯಾರು ಕೊಡ್ಬೋದು, ನೀರು ಕೊಡೋದು ಬಹಳ ಮುಖ್ಯ. ಅದೇ ರೀತಿ ನಿಮ್ಗೆ ಎಲ್ಲರೂ ಒಳ್ಳೇದಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ಕೊಂಡು ಹೆಚ್ಚೆಚ್ಚು ಇದೊಂದು ಜಾಗದಲ್ಲಿ ಅಂತಲ್ಲ, ಯಾಕೆ ಸಂದೇಶವನ್ನು ಸಾರ್ತಾ ಇದ್ದಾರೆ ಎಲ್ಲಾ ಕಡೆ ಇದನ್ನ ನೋಡಿ ಎಲ್ಲ ಅರ್ಥಕೊಂಡು ಎಲ್ಲ ಕಡೆ ಮಾಡ್ಲಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಇವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ನಿಮ್ಗೆ ಎಲ್ಲರಿಗೂ ಒಳ್ಳೇದಾಗಲಿ. ಈ ಕಾರ್ಯಕ್ರಮ ಹೆಚ್ಚು ಮೈಸೂರು ಭಾಗದಲ್ಲಿ ಎಲ್ಲ ನಡೀಲಿ ಅಂತ ಹೇಳಿ ನಮ್ಮ ಎರಡು ಮಾತುಗಳು. ಇವತ್ತೇನು ಕುಡಿಯುವ ನೀರನ್ನ ನಮ್ಮ ಆಟೋ ಮಹೇಶ್ ಅವರು ಇಲ್ಲಿ ಸಾರ್ವಜನಿಕರಿಗೆ ಸಿಗಬೇಕು, ಅದು ಬಹಳ ತೊಂದರೆ ಇದೆ. ಸೊ ಈಗಾಗಲೇ ಇದ್ದಿದ್ದು ಟ್ಯಾಂಕ್ ಕೆಟ್ಟೋಗಿದೆ ಅಂತ ಹೇಳ್ಬಿಟ್ಟು ಮಾಡಿದಾಗ ನಮ್ಮ ಸ್ವಾಮೀಜಿ ಅವರು ಬಂದು ಇವತ್ತು ಉದ್ಘಾಟನೆ ಮಾಡಿ, ಮತ್ತೆ ಅದ್ರ ಜೊತೆಗೆ ಮಹಿಳಾ ಸಂಘಟನೆಗಳು ಬಹಳ ಜನ ಇದ್ದಾರೆ. ನಮ್ಮ ಅಧ್ಯಕ್ಷರು ಬಸಪ್ಪ ಅವರು ಇಲ್ಲೇ ಇದ್ದಾರೆ. ಜೊತೆಗೆ ನಮ್ಮ ಸ್ನೇಹಿತರು ಚಂದ್ರಶೇಖರ್ ಅವರು, ಮಂಜು ಅವರು, ಮತ್ತೆ ತೇಜಸ್ ಅವರು, ಬಹಳಷ್ಟು ಸ್ನೇಹಿತರು ಈ ಭಾಗದಲ್ಲಿ ನಾವೆಲ್ಲ ಏನಲ್ಲ ಇಲ್ಲಿ ಹುಟ್ಟು ಬೆಳೆದವರು. ಇಲ್ಲಿ ಏನಾದ್ರೂ ಅಕಸ್ಮಾತ್ ಜನ ಸೇರ್ತಾರಂದ್ರೆ ಅವ್ರ ಅವಶ್ಯಕತೆಗಳೇನಿದೆ, ಅವರ ಒದ್ದಾಟ ಏನಿದೆ, ಅವ್ರಿಗೆ ಬೇಕಾಗಿರೋ ಅವಶ್ಯಕತೆಗಳನ್ನ ಪೂರೈಸೋದಕ್ಕೆ ಎಲ್ಲರೂ ಒಂದು ಮನಸ್ಸು ಮಾಡಿದ್ರೆ ಏನಾದ್ರು ಮಾಡ್ಬೋದು ಅನ್ನೋದನ್ನ ಆಟೋ ಮಹೇಶ್ ಅವರು ಸತತವಾಗಿ ನಾನು ನೋಡೋ ಪ್ರಕಾರ ಕಳೆದ 2 ತಿಂಗಳಿಂದ ಒಂದಲ್ಲ ಒಂದು ಸೇವೆ ಮಾಡ್ತಾ ಇದ್ದಾರೆ. ಅಲ್ಲಿ ಕ್ಲೀನ್ ಮಾಡೋದು, ಈ ಸಿಟಿ ತುಂಬಾ ಸ್ವಚ್ಛವಾಗಿರ್ಬೇಕಂತಲ್ಲ ಆ ಕೆಲಸನೂ ಸ್ಟಾರ್ಟ್ ಮಾಡ್ಕೊಂಡ್ರು. ಈ ಕಡೆ ಮಶಾನದಲ್ಲಿ ಯಾವ್ದೋ ಒಂದು ಕೆಲಸ ಕೈಗೆತ್ಕೊಂಡ್ರು, ಅದು ಬಹಳ ಚೆನ್ನಾಗಿ ಮಾಡಿದ್ರು. ಇವತ್ತು ನೀರಿನ ಸೇವೆ ಮಾಡಿದ್ರು, ಇದು ಬಹಳ ಮುಖ್ಯ. ಮನುಷ್ಯನಿಗೆ ನೀರಿಲ್ಲ ಅಂದ್ರೆ ಜೀವನನೇ ಇಲ್ಲ. ಸೊ ಆ ತರ ಒಂದು ಕೆಲಸಗಳನ್ನ ಅರ್ಥಪೂರ್ಣವಾಗಿ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಸಹ ಹೇಳಿದೀವಿ, ಇಲ್ಲಿ ಏನಾದಿತ್ತು ಅಂದ್ರೆ ಈ ಟೆಂಪ್ರರಿ ಟ್ಯಾಂಕ್ ಕಟ್ಸ್ಬಿಟ್ಟು ಟ್ಯಾಂಕ್ ಫುಲ್ ಭರ್ತಿ ಮಾಡ್ಬಿಡಿ. ನಾವ್ ಯಾರಿದೀವಿ ನಾವು ಪ್ರತಿಯೊಬ್ಬರು ಒಂದೊಂದು ವಾರ ನಾವೇ ತುಂಬೋದಕ್ಕೆ ಕೆಲಸ ಮಾಡ್ಕೊಂಡು ಅದಕ್ಕೆ ಏನ್ ಸೇವೆ ಆಗತ್ತೋ, ಅದಕ್ಕೆ ಏನ್ ಖರ್ಚಾಗುತ್ತೋ ನಾವು ಸಹ ಅದ್ರ ಜೊತೆ ನಿಂತ್ಕೊಂಡು ಅದಕ್ಕೆ ನಾವು ಕೈ ಜೋಡಿಸ್ತೀವಿ ಅಂತ ಹೇಳಿದೀವಿ. ಅವ್ರ ಈ ಕೆಲಸ ಪ್ರಶಂಸನೀಯ. ಈ ತರ ಕೆಲಸಗಳನ್ನ ಅವ್ರು ನೋಡ್ಬಿಟ್ಟು ಎಲ್ಲಾ ಕಡೆ ಮಾದರಿಯಾಗಿ ಅದನ್ನ ಅಳವಡಿಸ್ಕೊಂಡು ಮಾಡ್ಲಿ ಅಂತ ಸೊ ಎಲ್ಲರೂ ಕೇಳ್ಕೊಳ್ತೀನಿ. ಅವ್ರಿಗೆ ದೇವ್ರು ಒಳ್ಳೇದ್ ಮಾಡ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮನುಷ್ಯನ ಬದುಕಿನಲ್ಲಿ ನೀರು ಅವಿಭಾಜ್ಯ ಅಂಗ. ಊಟ ಇಲ್ಲದೆ ನಾವು ಬದುಕಬಹುದು, ಆದ್ರೆ ನೀರಿಲ್ಲದೆ ಬದುಕಕ್ ಸಾಧ್ಯ ಇಲ್ಲ. ಅದರಲ್ಲೂ ಈ ಬೇಸಿಗೆಯ ಉರಿ ಬಿಸಿಲಿನಲ್ಲಿ ನೀರು ಬಹಳ ಅವಶ್ಯಕತೆ ಇರುವಂತದ್ದು. ಕೇವಲ ಮನುಷ್ಯರಿಗಷ್ಟೇ ಅಲ್ಲ, ಪ್ರಾಣಿಗಳಿಗೂ ಕೂಡ ಬಹಳ ಅಗತ್ಯವಾಗಿ ಬೇಕಾದಂತದ್ದು ಕೂಡ ಈ ನೀರು. ಆ ನೀರಿನ ವ್ಯವಸ್ಥೆಯನ್ನ ಇವತ್ತು ಜನರಿಗಾಗಿ ಸೇವಾ ಸಮಿತಿ ನಿರಂತರವಾಗಿ ಇಂತಹ ಅನೇಕ ಕಾರ್ಯಕ್ರಮಗಳನ್ನ, ಜನಮುಖಿಯಾದ ಕಾರ್ಯಕ್ರಮಗಳನ್ನ, ಜನಪರವಾದ ಕಾರ್ಯಕ್ರಮಗಳನ್ನ ಅದು ಮಹೇಶ್ ಮತ್ತು ಅವರ ಸ್ನೇಹಿತರುಗಳು ನಿರಂತರವಾಗಿ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಈಗಾಗಲೇ ವೆಂಕಟೇಶಣ್ಣ ಅವರು ಹೇಳಿದ ಹಾಗೆ ಏನು ಅದು ಸ್ಮಶಾನದ ಅಭಿವೃದ್ಧಿ ಇರ್ಬೋದು, ರಸ್ತೆಗಳಲ್ಲಿ ಸ್ವಚ್ಛತೆ ಇರ್ಬೋದು, ಆ ಬಸವ ಪುತ್ಥಳಿ ಅದರ ಬಳಿ ಇರುವಂತಹ ಒಂದು ಸ್ವಚ್ಛತೆ ಇರ್ಬೋದು, ಹೀಗೆ ಅನೇಕ ಕಾರ್ಯಕ್ರಮಗಳನ್ನ ಈಗಾಗಲೇ ಮಹೇಶ್ ಅವರ ನೇತೃತ್ವದಲ್ಲಿ ಜನರಿಗಾಗಿ ಸೇವಾ ಸಮಿತಿ ನಿರಂತರವಾಗಿ ಮಾಡ್ತಾ ಬಂದಿದೆ. ಇವತ್ತು ಈ ಅಗ್ರಹಾರದ ಈ ಸರ್ಕಲ್ ನಲ್ಲಿ ಬಹಳ ಪ್ರಮುಖವಾದ ವೃತ್ತ ಇದು. ಮತ್ತು ಇಲ್ಲಿ ಬಸ್ಸಿನಲ್ಲಿ ಬರೋರು ಇರ್ಬೋದು, ಓಡಾಡುವವರು ಇರ್ಬೋದು, ವ್ಯಾಪಾರಸ್ಥರು ಇರ್ಬೋದು, ಅವರೆಲ್ಲರಿಗೂ ಕೂಡ ಈ ಬೇಸಿಗೆಯ ಸಂದರ್ಭದಲ್ಲಿ ಶುದ್ಧವಾದ ಕುಡಿಯುವ ನೀರನ್ನ ಕೊಡುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಶ್ಲಾಘನೀಯ. ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರಿ, ಏನು ಹಣ ಕೊಟ್ಟು ಎಲ್ಲವನ್ನು ಕೊಳ್ಳಬೇಕಾಗಿದೆ, ನೀರು ಕೂಡ ಹಣ ಕೊಟ್ಟು ಕೊಳ್ಳಬೇಕಾಗಿದೆ.
ಒಂದು ಶುದ್ಧವಾದ ನೀರು ಸಿಗೋದು ಬಹಳ ಕಷ್ಟವಾಗಿದೆ. ಮೊದಲು ಬೀದಿ ನಲ್ಲಿಗಳು ಅಂತ ಇರ್ತಾ ಇತ್ತು, ಇವತ್ತು ಯಾವ ನಲ್ಲಿಗಳು ಇಲ್ಲ, ಏನೂ ಇಲ್ಲ. ಆದ್ರೆ ಅದಕ್ಕೆ ಪೂರಕವಾಗಿ ಈ ಕಾರ್ಯಕ್ರಮ ಇದೆಯಲ್ಲ, ಉಚಿತವಾಗಿ ನೀರನ್ನ, ಅದು ಶುದ್ಧವಾದ ಕುಡಿಯುವ ನೀರನ್ನ ಕೊಡುವಂತ ವ್ಯವಸ್ಥೆಯನ್ನ ಮಾಡ್ತಾ ಇರೋದು ನಿಜಕ್ಕೂ ಕೂಡ ಮೆಚ್ಚಬೇಕಾದಂತದ್ದು. ಬರೀ ಮನುಷ್ಯರಿಗಷ್ಟೇ ಅಲ್ಲ, ಇವತ್ತು ಪ್ರಾಣಿ ಪಕ್ಷಿಗಳಿಗೂ ಕೂಡ ನೀರಿನ ಆಹಾರದ ಅವಶ್ಯಕತೆಗಳು ಬಹಳಷ್ಟು ಇದೆ. ಈ ಜನರಿಗಾಗಿ ಸೇವಾ ಸಮಿತಿ ಮನುಷ್ಯರಿಗ ಅಲ್ಲದೆ ಪ್ರಾಣಿಗಳಿಗೂ ಕೂಡ ನೀರಡಿಕೆಯನ್ನ ನೀಗಿಸುವಂತ ಕೆಲಸವನ್ನು ಕೂಡ ಮಾಡ್ಲಿ ಅಂತೇಳಿ ಸಂದರ್ಭದಲ್ಲಿ ನಾನು ಅವರಿಗೆ ಮನವಿಯನ್ನ ಮಾಡ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ, ನಿಮ್ಮ ಜೊತೆಗೆ ನಾವೆಲ್ಲರೂ ಕೂಡ ಸದಾ ಇದ್ದೇವೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜನರಿಗಾಗಿ ಸೇವಾ ಸಮಿತಿ ಅಧ್ಯಕ್ಷ ಮಹೇಶ್ ಕುಮಾರ್ ಮಾತಾಡ್ತಿರೋದು. ಕಳೆದ 2 ತಿಂಗಳಿಂದ ಬಿಸಿಲು ತಾಪಮಾನ ತುಂಬಾ ಜಾಸ್ತಿ ಆಗಿದ್ದರಿಂದ ಮೈಸೂರು ನಗರದ ಹೃದಯ ಭಾಗದಲ್ಲಿ ಅಗ್ರಹಾರ ಸರ್ಕಲ್ ಇವತ್ತು ಉಚಿತ ನೀರು ಕುಡಿಯುವ ಕ್ಯಾನ್ ವ್ಯವಸ್ಥೆ ಮಾಡಿದೀವಿ. ಯಾಕಂದ್ರೆ ಇದೇನಂತಂದ್ರೆ ನಾವು ಸುಮಾರು ದಿನದಿಂದ ಈ ಪಕ್ಕದಲ್ಲಿ ನಲ್ಲಿ ಕುಡಿಯೋ ನೀರು ಘಟಕ ಇತ್ತು, ಅದು ರೆಡಿ ಮಾಡ್ಸಕ್ಕೆ ನೋಡ್ದು, ಅದು ಆಗ್ಲಿಲ್ಲ. ಅದರಿಂದ ಜನಗಳು ಒತ್ತಾಯದ ಮೇಲೆ ನಾವು ಇವತ್ತು ಈ ಕುಡಿಯೋ ನೀರಿನ ಘಟಕವನ್ನ ನಾವೇ ಓಪನ್ ಮಾಡಿದೀವಿ, ಉಚಿತವಾಗಿ ಕೊಡುವಂತ ಓಪನ್ ಮಾಡಿದೀವಿ ನಾವು. ಇದು ಉದ್ದೇಶ ಏನು ಅಂತಂದ್ರೆ, ಈ ಮೈಸೂರು ನಗರದಲ್ಲಿ ಯಾವುದೇ ಎಲ್ಲಾ ರಾಜಕೀಯ ಮುಖಂಡರುಗಳು, ಪಕ್ಷದವರು, ಮಾಜಿ ನಗರ ಪಾಲಿಕೆ ಸದಸ್ಯರುಗಳು, MLAಗಳು ಯಾರೇ ಆಗ್ಲಿ, ದಯವಿಟ್ಟು ನೀವು ನಿಮ್ ಕ್ಷೇತ್ರದಲ್ಲಿ, ನಿಮ್ಮ ವಾರ್ಡ್ಗಳಲ್ಲಿ ನೀವು ದಯವಿಟ್ಟು ಬಸ್ ಸ್ಟಾಪ್ಗಳಲ್ಲಿ ಜನಗಳಿಗೆ ಮಳೆ ಬರ್ಲಿ, ಚಳಿ ಬರ್ಲಿ, ಬಿಸಿಲಿರ್ಲಿ, ಜನಗಳಿಗೆ ಕುಡಿಯಕ್ ನೀರು ಬೇಕೇ ಬೇಕು. ಆದ್ರಿಂದ ನೀವು ಈ ತರ ಕಾರ್ಯಕ್ರಮಗಳನ್ನ ಮಾಡ್ಬೇಕು. ಆ ಉದ್ದೇಶದಿಂದ ಈ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಅಂದ್ಬಿಟ್ಟು ಜನಗಳಲ್ಲಿ ಬೇರೆ ನಗರ ಪಾಲಿಕೆಯವರಿಗೆ ಹಾಗೂ ಮೈಸೂರು ನಗರ ಪಾಲಿಕೆಯವರಿಗೆ ಜಿಲ್ಲಾಡಳಿತ ಮನವಿ ಮಾಡ್ತೀವಿ. ದಯವಿಟ್ಟು ನೋಡಿ, ನೀವು ಮೈಸೂರು ನಗರ ಪಾಲಿಕೆ ಜಿಲ್ಲಾಡಳಿತವರು ದಯವಿಟ್ಟು ಮೈಸೂರು ನಗರದಲ್ಲಿ 100 ಬಸ್ ಸ್ಟಾಪ್ ಇದೆ, ಜನಗಳಿಗೆ ಕುಡಿಯಕ್ ನೀರು ತೊಂದರೆ ಇದೆ. ದಯವಿಟ್ಟು ನೀವು ಸರ್ಕಾರದಿಂದಲೇ ನೀವು ದಯವಿಟ್ಟು ನೀವು ಈ ಕುಡಿಯೋ ನೀರನ್ನ ಕ್ಯಾನ್ಗಳನ್ನ ಮಡಗಿಸಿದ್ರೆ ತುಂಬಾ ಅನುಕೂಲ ಆಯ್ತದೆ. ಆದ್ರಿಂದ ಇದನ್ನ ನಾನು ಸರ್ಕಾರದ ಮನವಿ ಮಾಡ್ಕೊತಾ ಇದ್ದೀನಿ. ಜಿಲ್ಲಾಡಳಿತರಿಗೆ ಮುಂದೆ ಮನವಿನೂ ಮಾಡ್ತೀವಿ. ನಾವೆಲ್ಲ ಮುಖಂಡರುಗಳೆಲ್ಲ ಹೋಗಿ ಮನವಿ ಮಾಡ್ತೀವಿ. ಸರ್ಕಾರ ಮಾಡೋಕ್ಕಿಂತ ಮುಂಚೆ ಬೇಕಾದ ಸ್ಥಳೀಯ ಹೋರಾಟಗಾರರು, ನಗರ ಪಾಲಿಕೆ ಸದಸ್ಯರುಗಳು, ಆಗ MLAಗಳು, ಎಲ್ಲ ಮೈಸೂರು ಜಿಲ್ಲೆ, ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ MLAಗಳು, ನಗರ ಪಾಲಿಕೆಯವರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರುಗಳು ಈ ಕಾರ್ಯಕ್ರಮ ರೂಪಿಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಆರಾಧ್ಯ ಮಹಾಸಭಾ ಅಧ್ಯಕ್ಷರು ಮಾತಾಡ್ತಾ ಇರೋದು. ಇಲ್ಲಿ ಒಂದು ಕುಡಿಯುವ ನೀರಿನ ಘಟಕವನ್ನ ನಮ್ಮ ಜನರಿಗಾಗಿ ಸೇವಾ ಸಮಿತಿ ಅಧ್ಯಕ್ಷರಾದ ಮಹೇಶ್ ಕುಮಾರ್ ಅವರು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಯಾಕಂದ್ರೆ ಪ್ರತಿಯೊಂದು ಜನಕ್ಕೂ ನೀರು ಮುಖ್ಯ. ಬರೀ ಜನರಿಗೆಲ್ಲ, ಪ್ರಾಣಿ ಪಕ್ಷಿಗೆ ಆಗ್ಲಿ, ಗಿಡ ಮರಗಳಿಗೆ ಆಗ್ಲಿ, ಪ್ರತಿಯೊಂದಕ್ಕೂ ನೀರು ಮುಖ್ಯ. ಏನಾದ್ರು ಒಂದು ಸ್ವಲ್ಪ ಹುಷಾರ್ ತಪ್ಪಂದ್ರೆ ಫಸ್ಟ್ ನೀರ್ ಕೊಡಿ ಅಂತ ಹೇಳ್ತಾರೆ. ಹಾಗಾಗಿ ಈ ಒಂದು ವ್ಯವಸ್ಥೆಯನ್ನ ನಮ್ಮ ಜನರಿಗಾಗಿ ಸೇವಾ ಸಮಿತಿ ಅಧ್ಯಕ್ಷರು ಮಹೇಶ್ ಕುಮಾರ್ ಅವರು ಮಾಡಿದ್ದಾರೆ. ಪ್ರತಿಯೊಂದು ಬಸ್ ನಿಲ್ದಾಣದಲ್ಲಿ ಇದೇ ತರ ಮುಂದೆ ಎಲ್ಲ ಜನಕ್ಕೂ ಅನುಕೂಲ ಆಗುವಂತೆ ಕೇಳ್ಕೊತೀನಿ. ಹಾಗೆ ಈಗ ಮೊದಲೆಲ್ಲ ಈಗ ಒಂದು ಬಸ್ ಸ್ಟ್ಯಾಂಡ್ಗಳು ಮಾಡಿದ್ರೆ ಅಲ್ಲಿ ಒಂದು ನೀರಿನ ಘಟಕವನ್ನ ಮಾಡ್ತಿದ್ರು. ಈಗಲೂ ಸುಧವಾಗಿದೆ. ನಮ್ಮ ಕಂಟಿ ಮಲ್ಲಣ್ಣ ಅವರ ಬಸ್ ನಿಲ್ದಾಣದಲ್ಲಿ ಕೆಲವು ನೀರಿನ ಘಟಕಗಳೆಲ್ಲ ಇದೆ, ಅದೆಲ್ಲ ಈಗ ರಿಪೇರಿಲಿದೆ. ಅವೆಲ್ಲ ಗಮನಿಸಿ ನಮ್ಮ ಮೈಸೂರು ಮಹಾನಗರ ಪಾಲಿಕೆಯವರು ಹಾಗೂ ನಮ್ಮ ಆ ಕ್ಷೇತ್ರದ ಶಾಸಕರುಗಳು ಅದನ್ನ ಗಮನಿಸಿ ಅದನ್ನ ದುರಸ್ತಿಪಡಿಸಿ ಅದನ್ನ ಸರಿಪಡಿಸಿ ಜನಕ್ಕೆ ಅನುಕೂಲವಾಗುವಂತಹ ನೀರಿನ ಘಟಕಗಳನ್ನ ಮಾಡಬೇಕು ಅಂತ ನಾನು ಅವರಲ್ಲಿ ಮನವಿಯನ್ನ ನಾನು ಮಾಡ್ಕೊತಾ ಇದ್ದೀನಿ. ನನ್ನ ಹೆಸರು ಸೋಮಶೇಖರ್ ಆರಾಧ್ಯ ಅಂತ, ಆರಾಧ್ಯ ಮಹಾಸಭಾ ಅಧ್ಯಕ್ಷರು. ಏನಿವತ್ತು ನಮ್ಮ ಜನರಿಗಾಗಿ ಸೇವಾ ಸಮಿತಿ ಅಧ್ಯಕ್ಷರು ಮಹೇಶ್ ಅವರ ನೇತೃತ್ವದಲ್ಲಿ ನಮ್ಮ ಜನರಿಗೆ ಏನೀಗ ಬಿಸಿಲು ಅತಿ ಹೆಚ್ಚಾಗಿ ಬಂದಿರೋದ್ರಿಂದ ಜನರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಉಚಿತವಾಗಿ ಕುಡಿನ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ಮೈಸೂರು ಜಿಲ್ಲೆಯಲ್ಲಿ, ವಿಶೇಷವಾಗಿ ಇಡೀ ರಾಜ್ಯದಲ್ಲಿ ಈ ರೀತಿ ಎಲ್ಲೋ ನಾವು ನೋಡಿರ್ಲಿಲ್ಲ. ಈ ಸಂದರ್ಭದಲ್ಲಿ ಮೊದಲನೇ ಬಾರಿಗೆ ಈ ರೀತಿ ಮಾಡಿದ್ದಾರೆ, ಮಾದರಿಯಾಗಿದ್ದಾರೆ. ಮತ್ತೆ ಇವರಂದಂಗೆ ಮಹೇಶ್ ಅವ್ರ ಉದ್ದೇಶ ಇದು ಒಂದು ಬೇರೆಯವ್ರ ರಾಜಕಾರಣಿಗಳು ಅಥವಾ ಮುಖಂಡರುಗಳು, ಸಮಾಜ ಸೇವಕರು ನೋಡಿ ಇದನ್ನ ಅವರವರ ಮನೆ ಹತ್ರ ಮತ್ತೆ ಜನ ಎಲ್ಲೆಲ್ಲಿ ಓಡಾಡ್ತಾರೆ ಜಾಸ್ತಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಈ ರೀತಿ ಮಾಡ್ಲಿ ಅನ್ನೋ ಉದ್ದೇಶದಿಂದ ಮಾಡಿದ್ದಾರೆ. ಬಹಳ ಸಂತೋಷ ಆಗ್ತಿದೆ. ಮತ್ತೆ ಅದಲ್ಲದೆ ಇನ್ನೂ ಅನೇಕ ಹೋರಾಟಗಳನ್ನ ಪ್ರತಿದಿನ ಮಾಡ್ತಾ ಇದ್ದಾರೆ ಮಹೇಶ್ ಅವರು. ಅವ್ರ ಜೊತೆ ನಾವಿರೋದು ನಮ್ಗೆ ಬಹಳ ಖುಷಿ ಆಗುತ್ತೆ. ವಿಶೇಷವಾಗಿ ಈ ಏನಿದು ನೀರದ ವ್ಯವಸ್ಥೆ ಮಾಡಿದ್ದಾರೆ, ಇದು ಒಂದು ಉತ್ತಮವಾದ ಬೆಳವಣಿಗೆ ಅಂತ ಹೇಳಕ್ ಬಯಸ್ತೀನಿ. ತೇಜಸ್ವಿ ನಾಗಸ್ವಾಮಿ, ಕನ್ನಡ ಹೋರಾಟಗಾರ. ನಮಸ್ಕಾರ, ನಾನು ಕಮಲಾನಾಥ್ ಅಂತ ಹೇಳಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯೆ. ಇವತ್ತೇನು ಅಗ್ರಹಾರ ಸರ್ಕಲ್ ಅಲ್ಲಿ ನಮ್ಮ ಜನರಿಗಾಗಿ ಸೇವಾ ಸಮಿತಿ ಅಧ್ಯಕ್ಷರಾದಂತ ಮಹೇಶ್ ಕುಮಾರ್ ಅವರು ಜನರಿಗೆ ಉಚಿತವಾಗಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಜನರು ಇದನ್ನ ನಿಜವಾಗ್ಲೂ ಸದುಪಯೋಗ ಪಡಿಸ್ಕೊಬೇಕು. ಯಾಕಂದ್ರೆ ನೋಡಿ, ಸರ್ಕಾರದ ವತಿಯಿಂದ ಕಾರ್ಪೊರೇಷನ್ ಇಂದ ಮಾಡಿರುವಂತ ವ್ಯವಸ್ಥೆ ಕೆಟ್ಟು ನಿಂತು ಸುಮಾರು ದಿನಗಳಾಗಿದೆ.
ನೀರಿನ ವ್ಯವಸ್ಥೆನೇ ಇಲ್ಲ. ಇವತ್ತು ಬಿಸಿಲಿನ ತಾಪನ ಜಾಸ್ತಿ ಆಗಿರೋದ್ರಿಂದ ಜನರು ನೀರಿಗೆ ಹಾಹಾಕಾರ ಮಾಡ್ತಿದ್ದಾರೆ. ಎಲ್ಲಾರ್ಗು ದುಡ್ಡು ಕೊಟ್ಟು ಕೊಂಡ್ಕೊಳ್ಳುವಂತ ಶಕ್ತಿ ಇರೋದಿಲ್ಲ. ಆ ಕಾರಣದಿಂದಾಗಿ ಸರ್ವಕಾಲಕ್ಕೂ ಉಪಯೋಗ ಆಗಲಿ ಅಂತ ಅಂದ್ಬಿಟ್ಟು ಅವರು ನೀರಿನ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಸಾರ್ವಜನಿಕರು ಉಪಯೋಗ ಮಾಡ್ಕೊಳ್ಳಿ. ನೋಡಿ, ಮಹೇಶ್ ಕುಮಾರ್ ಅವ್ರು ಏನಿವತ್ತು ಈ ನೀರಿನ ವ್ಯವಸ್ಥೆ ಮಾಡಿದ್ದಾರೆ, ನಿಜವಾಗ್ಲೂ ಅದು ಒಳ್ಳೆ ಕಾರ್ಯಕ್ರಮ. ಮನುಷ್ಯನಿಗೆ ನೀರೇ ಮುಖ್ಯ. ಅವ್ರು ಮಾಡಿರುವಂತ ಕಾರ್ಯಕ್ರಮನ ಬೇರೆಯವರು ಮಾದರಿಯಾಗಿ ಇಟ್ಕೊಂಡು ತಮ್ಮ ವಾರ್ಡ್ಗಳಲ್ಲಿ ಏನು ಜನಪ್ರತಿನಿಧಿಗಳಿದ್ದಾರೆ ಅವರೆಲ್ಲ ನೀವು ಸಹ ಸಾರ್ವಜನಿಕರಿಗೋಸ್ಕರ ನೀರಿನ ವ್ಯವಸ್ಥೆ ಮಾಡ್ಬೇಕು. ಊಟಕ್ಕಿಂತ ಮಿಗಿಲಾಗಿ ಮೊದಲು ನೀರೇ ಮುಖ್ಯ. ಜೀವ ಜಲ ಅಂತ ಹೇಳ್ತಾರೆ, ಪ್ರಾಣಿ ಪಕ್ಷಿ ಎಲ್ಲರಿಗೂ ಬೇಕು. ಈ ನೀರಿನ ವ್ಯವಸ್ಥೆ ಜನರಿಗಾಗಿ ಮಾಡುವಾಗ ನಾನು ಮಹೇಶ್ ಸರ್ ಹತ್ರ ಹೇಳಿದೆ, ಸರ್ ಹಸುಗಳು ನಾಯಿಗಳಿಗೋಸ್ಕರನು ಪ್ರಾಣಿಗಳಿಗೋಸ್ಕರನು ನೀರಿನ ವ್ಯವಸ್ಥೆ ಮಾಡುವಂತ ಕೆಲಸ ಆಗ್ಲಿ ಸರ್. ಇನ್ನು ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಟ್ಟಿಗೆ ಸೇರ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರಿಗೆ ಸಲಹೆಯನ್ನ ನೀಡುತ್ತೇನೆ. ಮುಂದಿನ ದಿನಗಳಲ್ಲಿ ನಾವೆಲ್ಲ ಈ ಕಾರ್ಯಕ್ರಮನ ಮಾಡ್ತೇವೆ. ಇಂಥ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ಬೇರೆ ಕಡೆಗಳಲ್ಲೂ ನಡೀಬೇಕು. ಇದೊಂದೇ ಕಡೆ ಅಲ್ಲ, ಮೈಸೂರಿನಾದ್ಯಂತ, ಆಮೇಲೆ ಇದನ್ನ ನೋಡಿ ಕರ್ನಾಟಕದಾದ್ಯಂತ ಎಲ್ಲ ಜನಪ್ರತಿನಿಧಿಗಳು ಕಲ್ತ್ಕೋಬೇಕು. ಅವ್ರನ್ನ ಮಾದರಿಯನ್ನಾಗಿ ಇಟ್ಕೊಂಡು ಜನಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡೋದಕ್ಕೆ ಪ್ರತಿಯೊಬ್ರು ಮುಂದಾಗ್ಬೇಕು. ಸಾರ್ವಜನಿಕರು ಇದ್ರ ಸದುಪಯೋಗವನ್ನು ಪಡಿಸ್ಕೊಬೇಕು ಅಂತ ಹೇಳೋದ್ರ ಮೂಲಕ ನಾನು ಈ ರೀತಿ ನೀರಿನ ವ್ಯವಸ್ಥೆಯನ್ನ ಮಾಡಿರುವಂತದನ್ನ ನೋಡಿ ತಾವು ಮಾದರಿಯಾಗಿ ತಿಳ್ಕೊಂಡು ಅದನ್ನ ಸ್ವಚ್ಛತೆಯನ್ನು ಕಾಪಾಡೋದ್ರ ಮೂಲಕ ಸಾರ್ವಜನಿಕರು ಸಹಕಾರ ಮಾಡಬೇಕಾಗಿ ವಿನಂತಿ.